ಸುದ್ದಿ ಕೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಾನು ಮಾತಾಡಿ ತಕ್ಷಣವೇ ಹೋಗಿ ಅವ್ರಿಗೆ ಏನಲ್ಲಿ ಸ್ಪಂದಿಸ್ಬೇಕು ಅನ್ನೋಂಥದ್ದು ಹೇಳಿದೆ. ಆದರೂ ಕೂಡ ನನಗೂ ಮನಸ್ಸು ತಡಲಿಲ್ಲ. ನಾನೇ ಹೋಗಿ ಖುದ್ದಾಗಿ ನೋಡಿ, ಯಾಕಂದರೆ ಒಂದೆರಡು ಅಂದರೆ ಏನಾದ್ರು ಇದು ಮಾಡ್ಬೋದು, 35 ಅಂದ್ರೆ ಅವ್ರ ಮನೆಯೇ ಎಲ್ಲ ಹಾಳಾದಂಗೆ, ನಾಶನೇ ಆದಂಗೆ. ಈಗ ನಮ್ಮ ಸಿದ್ದಪ್ಪನವ್ರು ಐತಿ ಭಾಳ ನೋವಾಗ್ಯದ. ಇದರಿಂದ ನೀವು ಸಮಾಧಾನ ಮಾಡಿಕೆರಣ, ನಾವು ಏನಾದರೂ ನೋಡೋ ಸರ್ಕಾರ ಕಡೆಯಿಂದ ನಿಮ್ಗೇನು ಪರಿಹಾರ ಬರಬೇಕು ಅದನ್ನು ಮಾಡಿಸ್ಕೊಡ್ತೀನಿ. ಮತ್ತು ಇನ್ನೂ ಕೂಡ ನಾನು ವೈಯಕ್ತಿಕವಾಗಿ ನಾನು ನಿಮ್ಗೇನು ಸಹಕಾರ ಮಾಡಬೇಕು ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಆದರೆ ಮುಂದೆ ಇದೇ ಥರ ಘಟನೆಗಳಾಗ್ಲಾರ್ದಂಗೆ ಎಲ್ಲರಿಗೆ ಯಾರಿಗಾದರೂ ಅಷ್ಟೇ, ನಮ್ಮ ರೈತರು ಏನಾದರೂ ಆ ಥರ ಕ್ರಿಮಿನಾಶಕ ಇವೆಲ್ಲ ಬಳಸಿದಲ್ಲಿ ಮೊದಲೇ ಒಂದು ಸ್ವಲ್ಪ ಹೇಳ್ಬೇಕು ಈ ಥರ ಹಿಂಗೆ. ಯಾಕಂದರೆ ಮನುಷ್ಯರಾದ್ರೆ ಏನಾದರೂ ಆಯ್ತು ಅಂದರೆ ಇದಕ್ಕಿಂತ ಭಾಳ ತೊಂದರೆ ಆಗ್ತದಲ್ಲ. ಹಾಗಾಗಿ ಸ್ವಲ್ಪ ಎಲ್ಲರೂ ಇದನ್ನು ಭಾಳ ಎಚ್ಚರಿಕೆಯಿಂದ ಮುಂದಿನ ಕ್ರಮಗಳು ತಗೊಳ್ರಿ ಅನ್ನೋಂಥ ಮಾತನ್ನು ನಾನು ಹೇಳ್ತೀನಿ. ನೀವೆಲ್ಲ ಸ್ಟೇಟ್ಮೆಂಟ್ ಒಬ್ಬರಿಗಾರಿಗೆ ಹೇಳೋದು ಏನಂದರೆ, ಈ ಹಕ್ಕಲ್ ಮೇವಾದ ಇದು ಏನು ಕವಳಿ ಗದ್ದೆ ಮೇವತ್ನಾಗ ಈ ಹತ್ತಿ ತಿನ್ನುವಾಗ ಈ ತಿನ್ನೋದೆಲ್ಲ ಒಳಗಡೆ ಹೋಗಿ ಜೀರ್ಣ ಆಗಲಾರ್ದೆ ವಿಷವಾಗಿ ಕುರಿ ಕರುಳು ಬೇನೆ ಅಂತ ಬರ್ತದೆ. ಆ ರೋಗದಿಂದ ಸಡನ್ನಾಗಿ ಸಾಯ್ತವೆ 2 ತಾಸಿನಲ್ಲಿ. ಚೆನ್ನಾಗಿರ್ತದೆ. ಈಗ ಮೇಯಕತ್ತ ಕುರಿ ಅಂದರೆ ನೀವು ಹೋಗಿ ಬರತ್ತಾನೆ ಸತ್ತಿರ್ತದೆ. ಅದಕ್ಕೆ ನೀವೇನು ಪ್ರತಿ 6 ತಿಂಗಳಿಗೊಮ್ಮೆ ಕರುಳು ಬೇನೆ ಲಸಿಕೆ ಅಥವಾ ಇ ಟಿ ಇಂಜೆಕ್ಷನ್ ಎಲ್ಲರೂ ಮಾಡಿಸ್ಬೇಕು. ಪ್ರತಿ 6 ತಿಂಗಳಿಗೊಮ್ಮೆ ಕಂಪಲ್ಸರಿಯಾಗಿ. ಇನ್ನೊಂದೇನೆಂದರೆ, ನೀವೆಲ್ಲರೂ ನಿಮ್ಮ ಏರಿಯಾದಾಗಿರೋ ಡಾಕ್ಟ್ರುಗಳಿಗೆ